ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಣಿ ಸ್ವಯಂ ಕಲಿಕೆ. ನಾನಿವತ್ತು ಸೋರೆಕಾಯಿ ಹಲ್ವಾ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಸುಲಭವಾಗಿ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಬಹುದು, ರುಚಿ ನೋಡಬಹುದು. ಅಷ್ಟೊಂದು ಸುಲಭವಾಗಿ ಮಾಡೋಂಥ ರೆಸಿಪಿ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಲೇಬೇಕು. ಸ್ವಲ್ಪ ಸೋರೆಕಾಯಿಗಾದ್ರೂ ಟ್ರೈ ಮಾಡಿ. ನಾನಿಲ್ಲಿ ಒಂದು ಸೋರೆಕಾಯಿ ಪೂರ್ತಿ ಉಪಯೋಗಿಸ್ಕೊಳ್ತಿದ್ದೀನಿ. ಈ ಥರ ಮೇಲೆ ಸಿಪ್ಪೆನೆಲ್ಲ ತೆಗೆದಿಟ್ಕೋಬೇಕಾಗುತ್ತೆ. ಎಷ್ಟೇ ಎಳೆಯದಾಗಲಿ ಬಲ್ತಿದಾಗಲಿ ಈ ಥರ ಸಿಪ್ಪೆ ತೆಗ್ದಿನೇ ಹಲ್ವಾಗೆ ಉಪಯೋಗಿಸ್ಕೋಬೇಕು. ಸೋರೆಕಾಯಿ ಸ್ವಲ್ಪ ನಿಮಗೆ ಕೈಗೆ ಇಟ್ಕೊಳ್ಳೋಷ್ಟು ಗ್ರಿಪ್ ಇರೋದಾದರೆ, ಸಣ್ಣದಾದರೆ ನೀವು ಹಾಗೆಯೇ ಮಧ್ಯೆ ತಿರುಳು ತೆಗಿದೇನೆ ತಿರುಳನ್ನ ಹಾಗೆ ಉಳಿಸ್ಕೊಂಡು ಕೂಡ ಮೇಲೆ ತುರ್ಕೊಳ್ಬೋದು. ಇದು ತುಂಬ ದಪ್ಪ ಇರೋದ್ರಿಂದ ಇಟ್ಕೊಳ್ಳೋಕ್ಕೂ ಗ್ರಿಪ್ ಸಿಗೋಲ್ಲ. ಹಾಗಾಗಿ ನಾನು 4 ಭಾಗ ಮಾಡಿಕೊಂಡು ಇದನ್ನು ಮಧ್ಯೆ ತಿರುಳೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ತಿರುಳು ತೆಗೆದು ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೊಂಡು ಆಮೇಲೆ ನಾವು ತುರ್ಕೋಬೇಕಾಗುತ್ತೆ. ನೀವು ಮೊದಲು ಮಾಡೋದಾದರೆ ಸ್ವಲ್ಪ ಪ್ರಮಾಣಕ್ಕೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಪಿಕ್ನಿಕ್ಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸೋರೆಕಾಯಿ ಪೂರ್ತಿ ಉಪಯೋಗಿಸ್ಕೊಂಡಿದ್ದೀನಿ. ಈ ಸೋರೆಕಾಯಿನ ತೊಳ್ಕೊಂಡು ಒಂದು ಮೀಡಿಯಮ್ ಸೈಜ್ನಲ್ಲಿ ತುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ತುರಿ ಬರುತ್ತೆ. ತುರ್ಕೊಂಡು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಮೆಜರ್ಮೆಂಟ್ ನೋಡ್ಕೊಳ್ಳಿ ಫಸ್ಟು. ಸಕ್ಕರೆ ಹಾಕೋದಕ್ಕೆಲ್ಲ ಈಸಿ ಆಗುತ್ತೆ. ಈ ಥರ ಪ್ರೆಸ್ ಮಾಡಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. 4 ಕಪ್ಪಷ್ಟು ಪೂರ್ತಿ ಒಂದು ಸೋರೆಕಾಯಿಗೆ 4 ಕಪ್ಪಷ್ಟು ತುರಿ ಬಂದಿದೆ. ನೀವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ತೀರಾ ಅದೇ ಕಪ್ಪಲ್ಲಿ ಹಾಲು ಮತ್ತು ಸಕ್ಕರೆ ತೊಗೊಳ್ಬೇಕಾಗುತ್ತೆ. ನಾನು ಈ ತುರಿಗೆ ನೀರು ಉಪಯೋಗಿಸ್ತಾ ಇಲ್ಲ. ಹಲ್ವಾಗೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಇಟ್ಕೊಳ್ತೀನಿ. ತುಪ್ಪದಲ್ಲಿ ಇದು ಸೋರೆಕಾಯಿ ತುರಿನ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸೋರೆಕಾಯಿ ತುಂಬ ನೀರು ಬಿಟ್ಕೊಳ್ಳುತ್ತೆ. ಸೋರೆಕಾಯಿ ಆಗಲಿ ಬೂದ್ಕುಂಬಳಕಾಯಿ ಆಗಲಿ ತುಂಬಾ ನೀರು ಬಿಟ್ಕೊಳ್ತವೆ. ಎರಡೂ ಹಲ್ವಾನು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಅದು ನೀರು ಬಿಟ್ಕೊಂಡು ನೀರು ಪೂರ್ತಿ ಡ್ರೈ ಆಗೋಷ್ಟು ಈ ಥರ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾನೆ ಇರಬೇಕು. ನೋಡಿ, ಎಷ್ಟೊಂದು ನೀರು ಬಿಟ್ಟಿದೆ. ನೀರು ಜಾಸ್ತಿ ಬಿಟ್ಟಿದೆ ಅಂತ ಚೆಲ್ಲಕ್ಕೆ ಹೋಗಬೇಡಿ, ಅದು ಬೇಯೋದಕ್ಕೆ ಬೇಕಾಗುತ್ತೆ ನೀರಷ್ಟು. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಒಂದು 3-4 ನಿಮಿಷದಷ್ಟು ಫ್ರೈ ಆದಮೇಲೆ ಅವಾಗವಾಗ ನೀರು ಚೆಕ್ ಮಾಡ್ತಾಯಿರಿ ಮತ್ತು ಕೈ ಆಡಿಸ್ಕೊತಾಯಿರಿ. ನೋಡಿ, ನೀರಿನ ಪ್ರಮಾಣ ಎಷ್ಟೊಂದಿತ್ತಲ್ಲ ಆವಾಗಲೇ ಎಲ್ಲನೂ ಕಡಿಮೆ ಆಗಿದೆ. ಈಗ ಅದೇ ಸೋರೆಕಾಯಿ ತುರಿಗೆ 1 ಕಪ್ಪಷ್ಟು ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸೈಡ್ನಲ್ಲಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಹಾಲಲ್ಲಿ ಬೇಯಿಸೋದ್ರಿಂದ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಬೇಕದು. ಸಕ್ಕರೆ ಹಾಕಿದ್ಮೇಲೆ ಬೇಯೋದಿಲ್ಲ. ಬೆಂದರೆ ಹಲ್ವಾ ತುಂಬಾ ರುಚಿಯಾಗಿರುತ್ತೆ. ಈಗ ಇನ್ನೊಂದು ಸೈಡು ಪ್ಯಾನ್ನಲ್ಲಿ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸ್ ಅಷ್ಟು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕೋದು ಕೂಡ. ಈಗ ಸ್ವಲ್ಪ ಒಣ ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಸ್ವಲ್ಪ ದಪ್ಪಗಾಗಬೇಕು. ಈ ರೀತಿ ದಪ್ಪ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ನೀವು ಇದಕ್ಕೆ ಪಿಸ್ತಾ ಕೂಡ ಉಪಯೋಗಿಸ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ ಅದು ಕೂಡ. ಈಗ ಅದೇ ಬಾಣಲಿಗೆ ಸ್ವಲ್ಪ ಕೋವಾ ಮಾಡ್ಕೊಳ್ಳೋಣ. ಇನ್ಸ್ಟಂಟ್ ಕೋವಾನ ಹಲ್ವಾಗ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಬೋದು. 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಿದ್ದೀನಿ. ಯಾವುದನ್ನ ಮಿಲ್ಕ್ ಪೌಡರ್ ಉಪಯೋಗಿಸ್ಕೊಳ್ಬೋದು. ಗಂಟಾಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಳ್ಳಿ. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ಥರ ಕೈ ಆಡ್ತಾ ಇರಬೇಕು. ಚೆನ್ನಾಗಿ ಕೈ ಆಡೋದ್ರಿಂದ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ. ಕೋವಾ ರೆಡಿ ಆಗುತ್ತೆ. ಸ್ವಲ್ಪ ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತಿದ್ದು. ಒಂದು ಸ್ವಲ್ಪನೂ ಗಂಟಾಗಿಲ್ಲ, ತುಂಬ ಚೆನ್ನಾಗಾಗಿದೆ. ಈಗ ಹಾಲು ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಟಿದ್ವಲ್ಲ ಒಂದು ಸೈಡ್ನಲ್ಲಿ, ಹಾಲು ಸ್ವಲ್ಪ ಡ್ರೈ ಆಗಿದೆ. ಚೆನ್ನಾಗಿ ನೋಡಿ ಈ ಥರ ಫ್ರೈ ಆಗೋದ್ರಿಂದ ಚೆನ್ನಾಗಿ ಬೆಂದಿದೆ ಚೆಕ್ ಮಾಡ್ಕೊಳ್ಳಿ. ಪೂರ್ತಿ ಚೆನ್ನಾಗಿ ಬೆಂದಿದ್ರೆ ಹಲ್ವಾ ತುಂಬಾ ರುಚಿಯಾಗಿರುತ್ತೆ. ಈಗ ಅದಕ್ಕೇ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟು ನಿಮ್ಮ ಅನುಸಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೇನೋ ಸಕ್ಕರೆ ಕಡಿಮೆ ಅನಿಸಿದ್ರೆ ಕೊನೆಯಲ್ಲಿ ಕೂಡ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಕ್ಕರೆ ಪ್ರಮಾಣ ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಎಲ್ಲದಕ್ಕೂ. ಸಕ್ಕರೆ ನೋಡ್ಕೊಂಡು ನನಗೆ 1 ಕಪ್ಪೇ ಸಾಕಾಯಿತು ಸ್ವೀಟು. ನೋಡ್ಕೊಂಡು ನಿಮ್ಮ ಸ್ವೀಟ್ ಅನುಸಾರ ನೀವು ಹಾಕ್ಕೊಳ್ಬೋದು. ನೋಡಿ, ಸಕ್ಕರೆ ಹಾಕಿದ್ರೆ ಸ್ವಲ್ಪ ತೆಳ್ಳಗಾದಂಗೆ ಅನಿಸುತ್ತೆ. ಆರಿದ್ಮೇಲೆ ಮತ್ತೆ ಗಟ್ಟಿ ಬರುತ್ತೆ. ಈಗ ಕೋವಾ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಒಳಗಡೆ ಹಾಕ್ಕೊಂಡು ಹಲ್ವಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಕೋವಾ ಇಲ್ಲ, ಮಾಡೋದಕ್ಕಾಗಲ್ಲ, ಹಾಲಿನ ಪುಡಿ ಇಲ್ಲ ಅನ್ನೋದಾದರೆ ಮಿಲ್ಕ್ ಮೇಡ್ ಇದ್ದರೆ ಮಿಲ್ಕ್ ಮೇಡ್ ಕೂಡ ಹಾಕ್ಕೊಳ್ಬೋದು. ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಹಲ್ವಾಗೆ ಪೂರ್ತಿ ಮಾಡಿರೋಂಥ ಕೋವನ್ನ ಮಿಕ್ಸ್ ಮಾಡೋಣ. ಹಾಲಿನ ಪುಡಿ ಡೈರೆಕ್ಟಾಗಿ ಹಾಕಿದ್ರೆ ಕೆಲವೊಂದು ಸಲ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಈಸಿ. ನಾನಿಲ್ಲಿ ಕೇಸರಿ ಬಾತಿಗೆ ಉಪಯೋಗಿಸ್ತೀವಲ್ಲ ಆ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರ್ಗೋಸ್ಕರ. ರೆಡಿ ಆಗಿದೆ. ಈಗ ಕೊನೆಯಲ್ಲಿ ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು 3-4 ಏಲಕ್ಕಿಕಾಯಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತುಂಬಾ ಸುಲಭ ಫ್ರೆಂಡ್ಸ್, ಯಾರು ಬೇಕಾದ್ರೂ ಮಾಡ್ಬೋದು. ಸ್ವಲ್ಪಕ್ಕೆ ಒಂದೇ 1 ಕಪ್ಪಿಗೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ಥರ ಮಿಲ್ಕ್ ಮೇಡನ್ನು ಈ ರೀತಿ ಇರುತ್ತೆ.
ಇದನ್ನು ಕೂಡ ಹಾಕ್ಬೋದು. ಇದನ್ನು ಹಾಕೋದ್ರಿಂದ ನೀವು ಸಕ್ಕರೆ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇದರಲ್ಲಿ ತುಂಬ ಸ್ವೀಟಾಗಿರುತ್ತೆ ಇದು. ನೋಡಿ ಹಲ್ವಾ ರೆಡಿಯಾಗಿದೆ, ಸೋರೆಕಾಯಿ ಹಲ್ವಾ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ ಬಾಯ್, ಥ್ಯಾಂಕ್ ಯು.